ಕೈಪಾಳ್ಯದಲ್ಲಿ ಸಿಎಂ ಗದ್ದುಗೆಗಾಗಿ ನಡೆದ ಮಾತಿನ ಗುದ್ದಾಟ. ರಾಜ್ಯ ಕೈ ನಾಯಕರಿಗೆ ಖಡಕ್ ಸಂದೇಶ ಕೊಟ್ಟ ಹೈಕಮಾಂಡ್. ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಸೆಂಟ್ರಲ್ ಕಾಂಗ್ರೆಸ್ ನಾಯಕರು 5 ವರ್ಷ ಸಿದ್ದರಾಮಯ್ಯನೇ ಸಿಎಂ ಲೋಸ್ ಟಾಕ್ಗೆ ಫುಲ್ ಸ್ಟಾಪ್. ಕೈಪಾಳ್ಯದಲ್ಲಿ ಸಿಎಂ ಗದ್ದುಗೆಗಾಗಿ ನಡೆದ ಮಾತಿನ ಗುದ್ದಾಟದ ಬಗ್ಗೆ ನಾವೀಗ ಹೇಳ್ತಾ ಹೋಗ್ತೀವಿ. ರಾಜ್ಯ ಕೈ ನಾಯಕರಿಗೆ ಖಡಕ್ ಸಂದೇಶವನ್ನ ಇದೀಗ ಹೈಕಮಾಂಡ್ ಕೊಟ್ಟಿದೆ. ಸಿದ್ದರಾಮಯ್ಯ ಬೆನ್ನಿಗೆ ಸೆಂಟ್ರಲ್ ಕಾಂಗ್ರೆಸ್ ನಾಯಕರು ಕೂಡ ನಿಂತ್ಕೊಂಡಿರುವಂತದ್ದು. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಲೋ ಸ್ಟಾಕ್ಗೆ ಇದೀಗ ಫುಲ್ ಸ್ಟಾಪ್ ಬಿದ್ದಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಯಾವುದೇ ಬದಲಾವಣೆ ಇಲ್ಲ. ಅವರ ಸ್ಥಾನದಲ್ಲಿ ಯಾವುದೇ ಚೇಂಜಸ್ ಕೂಡ ಇಲ್ಲ. ಹೈಕಮಾಂಡ್ ಆದೇಶಕ್ಕೆ ಸುಸ್ತಾಗಿ ಅಸ್ತು ಹೊಂದಿದ್ದಾರೆ ಸಚಿವರು ಹಾಗೆ ಶಾಸಕರು. ಕೈಪಾಳ್ಯದಲ್ಲಿ ಸಿಎಂ ಗದ್ದುಗೆಗಾಗಿ ನಡೆದ ಮಾತಿನ ಗುದ್ದಾಟ ಏನಪ್ಪಾ ಅಂತ ಹೇಳಿದ್ರೆ, ರಾಜ್ಯ ಕೈ ನಾಯಕರಿಗೆ ಇದೀಗ ಹೈಕಮಾಂಡ್ ಅಂದ್ರೆ ವರಿಷ್ಠರೇನಿದ್ದಾರೆ ಖಡಕ್ ಆಗಿ ಸಂದೇಶ ಕೊಟ್ಟಿದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ಸೆಂಟ್ರಲ್ ಕಾಂಗ್ರೆಸ್ನ ನಾಯಕರು ಯಾರಿದ್ದಾರೆ, ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. 5 ವರ್ಷ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ. ಹಾಗೆ ಡಿಸಿಎಂ ಸ್ಥಾನವನ್ನ ಡಿಕೆ ಶಿವಕುಮಾರ್ ಅವರೇ ಮುಂದುವರಿಸಿಕೊಂಡು ಹೋಗ್ತಾರೆ. ಇದರಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಒಟ್ಟಾರೆಯಾಗಿ ಹೈಕಮಾಂಡ್ ಆದೇಶಕ್ಕೆ ಇದೀಗ ಸಚಿವರು ಸುಸ್ತಾಗಿ ಅಸ್ತು ಹೊಂದಿರುವಂತದ್ದು. ಕೈಪಾಳ್ಯದಲ್ಲಿ ಏನು ಸಿಎಂ ಗದ್ದುಗೆಗಾಗಿ ಇಷ್ಟು ದಿನ ಕೂಡ ಸಿಎಂ ಸ್ಥಾನವನ್ನ ಬಿಟ್ಕೊಡ್ತಾರೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು. ಅದಕ್ಕೆಲ್ಲ ಈಗ ಹೈಕಮಾಂಡೇ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಸಿಎಂ ಸ್ಥಾನ ಹಾಗೆ ಡಿಸಿಎಂ ಸ್ಥಾನವನ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋದಿಲ್ಲ, ಚೇಂಜಸ್ ಕೂಡ ಆಗೋದಿಲ್ಲ. ಇನ್ನು 5 ವರ್ಷಗಳು ಕೂಡ ಏನು ಸಿಎಂ ಸ್ಥಾನಕ್ಕೆ ಹಾಗೆ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಏನು 5 ವರ್ಷಗಳ ಕಾಲ ಅವಧಿ ಇದೆ, ಅಷ್ಟು ಸ್ಥಾನವನ್ನ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರೇ ಮುಂದುವರಿಸಿಕೊಂಡು ಹೋಗ್ತಾರೆ. 5 ವರ್ಷವೂ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ. ಲೋಸ್ ಟಾಕ್ಗೆ ಏನೇನು ಲೂಸ್ ಟಾಕ್ಸ್ ಎಲ್ಲ ಕೇಳ್ತಾ ಇದ್ವಿ ನಾವು, ಚೇಂಜ್ ಆಗ್ತಾರೆ. ಡಿಸಿಎಂ ಅವರು ಸ್ಥಾನವನ್ನ ಅಲಂಕಾರ ಮಾಡಬಹುದು, MB ಪಾಟೀಲ್ ಅವರು ಮಾಡ್ತಾರಾ, ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾರಾ ಅಂತ ದಿನೇ ದಿನೇ ಒಂದಲ್ಲ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಅದಕ್ಕೆಲ್ಲ ಈಗ ಹೈಕಮಾಂಡ್ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ ಕೂಡ ಮುಂದುವರಿತಾರೆ ಹೀಗೆ ಹೇಳ್ತಾ ವರಿಷ್ಠರು ಹಾಗೆ ಸೆಂಟ್ರಲ್ ಕಾಂಗ್ರೆಸ್ ನಾಯಕರು ಕೂಡ ಸಪೋರ್ಟ್ ನಿಂತಿದ್ದಾರೆ.